ಕುಸ್ಕಾ ರೆಡಿ ಆಯ್ತು ನೋಡ್ರಿ. ಜಾಗ ನುಚ್ಚು ಮಾಡ್ಕೊಂಡು ಉಂಡಿ ಅಗ್ಗ ನಾವು ಬಿರಿಯಾನಿ ಆದ ಹೆಂಗಾಗ್ಯದ ಇದು ಏನು ಕುಸುಬ ಮಾಡು 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 ಮಾಡಿಲ್ಲಪ್ಪ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವಾ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೇನಪ್ಪ ಅಂದ್ರೆ ನಮ್ಮ ಮಾವ ಹೇಳ್ತಾರ ಏನು ಇವತ್ತು ಭಾಗ್ಯ ಏನೋ ಅಡ್ಗೆ ಮಾಡ್ತೀನಿ ಅಂತ ಹೇಳಿದಳು. ಏನ್ ಮಾಡ್ತಾಳ? ಏನ್ ಮಾಡ್ತೀನಿ? ಏನ್ ಹೇಳಿದಳು? ಕುಸ್ಕಾ ರೆಸಿಪಿ ಮಾಡಕ್ ಕುಂತೀನಿ ನಾನು ಇವತ್ತು. ಕುಸ್ಕಾ ರೆಸಿಪಿ ಅಲ್ಲ, ಅದು ರೈಸ್. ಕುಸ್ಕಾ ರೈಸ್ ಗೊತ್ತು, ರೆಸಿಪಿ 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 ಅದು ಹೇಳಿ ನಾನು ರೆಸಿಪಿ ಅಂತ. ಸೊ ಕುಸ್ಕಾ ರೈಸ್ ಮಾಡಕ್ ಕುಂತೀನಿ ಇವತ್ತು. ಇದೇ ಫಸ್ಟ್ ಟೈಮ್ ನಾನು ಕುಸ್ಕಾ ಮನೆಗೆ ಟ್ರೈ ಮಾಡಕ್ ಕುಂತೀನಿ. ಯಾವ ತರ ಬರ್ತದೆ ಹೆಂಗ್ ಬರ್ತದೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಆಗಿನಿ. ಮತ್ತೆ ಕುಸ್ಕಾ ರೆಡಿ ಮಾಡಕ ಫುಲ್ ಪರ್ಫೆಕ್ಟ್ ಆಗಿ ರೆಡಿ ಆಗಿನಿ. ಇವಾಗ ಇನ್ನೇನು ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡಮ್ರ? ಸ್ಟಾರ್ಟ್ ಮಾಡ್ರಿ, ನನಗೆ ಹಸಾಗ್ಲಕತ್ತದ. ಚಲೋ ಮಾಡ್ರಿ. ನಮ್ಮ ಮಾವಗ ಇವತ್ತು ತುಂಬಾ ದಿನದಿಂದ ನಾನು ಮತ್ತೆ ನಮ್ಮ ಮಾವ ಸೇರಿಗೆಸಿಂದ ಬ್ಲಾಗ್ ಮಾಡಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಬ್ಲಾಗ್ ಮಾಡ್ಬೇಕಂತ ನಮ್ಮ ಮಾವ ಕೆಲಸ ರಜೆ ಹಾಕ್ಸಿಗೆಸಿಂದ ಬ್ಲಾಗ್ ಮಾಡಕ್ ಕುಂತೀವಿ. ಏನಾಯ್ತಪ್ಪ ಅಂದ್ರೆ ಡೈಲಿ ಕೆಲ್ಸಕ್ಕೆ ಹೋಗೋದ್ರಿಂದ ಡೈಲಿ ಬ್ಲಾಗ್ ನಾನು ಒಬ್ಬಾಕಿನೇ ಮಾಡಾಕತ್ತೀನಿ. ನನಗೆ ಒಬ್ಬಾಕಿಗೆ ಮಾಡೋಕೆ ಬೇಜಾರು ಅನ್ಸಕತ್ತದ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ, ರಜೆ ಹಾಕು, ನನ್ನ ಜೊತೆನು ನೀನು ಇವತ್ತು ಬ್ಲಾಗ್ ಮಾಡು. ಇವತ್ತೊಂದು ದಿನ ರಜೆ ತಗೊಂಡ್ಬಿಟ್ಟು ಹಠ ಮಾಡಿಸ್ಬಿಟ್ಟು ಇವತ್ತು ಬೆಳಿಗ್ಗೆ ರಜೆ ಹಾಕ್ಸಾಳ ನನಗೆ. ಇನ್ನೊಂದೇನಪ್ಪ ಅಂದ್ರ ಯುಗಾದಿ ಹಬ್ಬದ ದಿನ ರಜಾ ಹಾಕು ಬ್ಲಾಗ್ ಮಾಡವಂತ ಹೇಳಿದ್ರ. ಇಲ್ಲ ಹೋಗ್ ಬರ್ತೀನಿ, ಇವತ್ತು ಆರ್ಡರ್ಗಳು ಜಾಸ್ತಿ ಇರ್ತಾವ ಅಂತ ಹೇಳಿಗೆಸಿಂದ ಯುಗಾದಿ ಹಬ್ಬಕ್ಕ ರಜಾ ಹಾಕಿಲ್ಲ, ಕೆಲ್ಸಕ್ಕೆ ಹಾಕಿದ್ರೆ ಅದಕ್ಕೆ ಬೇಜಾರಾಗಿ ನಾನ್ ಬಿ ಬ್ಲಾಗ್ ಮಾಡಿಲ್ಲ. ಒಬ್ಬಕಿನ ಎಲ್ಲಿ ಮಾಡ್ಲಿ. ಸಂಕ್ರಾಂತಿ ಹಬ್ಬದ್ದು ನಾನು ಮತ್ತೆ ನಮ್ಮ ಅತ್ತಿ ಮೋನೇಶ್ ಅವ್ರು ಅಷ್ಟೇ ಸೇರ್ ಮಾಡಿದ್ವಿ. ಯುಗಾದಿ ಹಬ್ಬದ ಎಲ್ರು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಮಾಡ್ಬೇಕಂತ ಅನ್ಕೊಂಡ್ವಿ. ಬಟ್ ಅದಾಗ್ಲೇ ಇಲ್ಲ. ನಮ್ಮ ಮಾವ ಮತ್ತೆ ಮೋನೇಶ್ ಇಬ್ರು ಕೆಲ್ಸಕ್ಕೆ ಹೊಂಟೋಗ್ಬಿಟ್ರೆ ಅವತ್ತು ನಾನು ನಮ್ಮ ಅತ್ತಿ ಇಬ್ರೇ ಮಾಡಕ ನನ್ಗೊಂದು ಸ್ವಲ್ಪ ಬೇಜಾರಾಯ್ತು. ಇವ್ರಿಬ್ರು ಇರ್ಲಿಲ್ಲಲ್ಲ. ಸೊ ಅದಕ್ಕೆ ಬೇಡ ಅಂತ ಸುಮ್ಮನದೆ. ಜಸ್ಟ್ 2 ರೀಲ್ಸ್ ಮಾಡಿಗೆ ಇಟ್ಕೊಂಡಿದ್ದೆ. ಅದು ನೈಟ್ ಟೈಮ್ನಾಗ ಮಾಡಿದ್ವಿ. 2 ರೀಲ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ, ಅದೇ ಅಪ್ಲೋಡ್ ಮಾಡಿದ್ವಿ. ಹಬ್ಬಗಳ ಟೈಮಿಗೆ ಈ ಥರ IPL ಅದೆಲ್ಲ ನಡೆಯೋ ಟೈಮ್, ಇನ್ನೇನು IPL ಅದೆಲ್ಲ ಸ್ಟಾರ್ಟ್ ಆಗ್ಲಕ್ಕತ್ತಲ್ಲ, ಮತ್ತು ಆರ್ಡ್ರ್ಗಳು ಅದೆಲ್ಲ ಜಾಸ್ತಿ ಇರ್ತದೆ. ನಮಗೂ ಕೆಲಸಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಆರ್ಡ್ರ್ಗಳು ಜಾಸ್ತಿ ಇರೋ ಟೈಮೆಲ್ಲ ದುಡ್ಕೋ ಟೈಮಲ್ಲಿ ದುಡ್ಕೋಬೇಕು ಅಂದ್ಗೇಸ್ ಅಂತಾರಲ್ಲ. ವಯಸ್ಸು ನಮ್ಮವ್ವ ಅಂತಾಳೆ, ವಯಸ್ಸಿದ್ದಾಗಲೇ 4 ರೂಪಾಯಿ ದುಡ್ಕೊಂಡು ಇಟ್ಕೋಬೇಕಪ್ಪ, ಮುಂದೆ ಕೆಲ್ಸಕ್ಕೆ ಬರ್ತದೆ ಅಂತ ಕೇಸ್ ಅಂತ ಹೇಳ್ತಾರೆ. ಸೊ ಹಂಗಾಗ್ಬಿಟ್ಟು ಯಾವೋ ಬಾ, ಇಲ್ಲಿ ಸಸ್ಯಾಹಾರ ಮಾಡ್ತಾಳಂತ. ಬಾ ನೀನು ಸಸ್ಯಾಹಾರ ಮಾಡ್ತಾಳಂತ ಬಾ. ಪ್ಲೇನ್ ಬಿರಿಯಾನಿ ಮಾಡಕ್ ಕುಂತೀನಿ ನಾನು. ಪ್ಲೇನ್ ಬಿರಿಯಾನಿ, ಪೀಸ್ ಇಲ್ದಂಗ ಬಿರಿಯಾನಿ ಮಾಡಕ್ ಕುಂತೀನಿ. ಪೀಸ್ ಇಲ್ಲಾರ್ದಂಗೆ ಪೀಸ್ಫುಲ್ ಆಗಿ ಬಿರಿಯಾನಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಸದಾಗಿ ಏನೋ ಟ್ರೈ ಮಾಡ್ತಿರ್ತಾಳ. ಒಂದ್ಸರಿ ಬಿ ಮಾಡಿಲ್ಲ, ಒಂದ್ಸರಿ ಆದ್ರೂ ಟ್ರೈ ಮಾಡ್ಲೇಬೇಕು ಅಂತ ಮಾಡಕ್ ಕುಂತೀನಿ. ಅದು ಮಾಡಿದಾಗಲ್ಲ ನಮ್ಮ ಹೇಳ್ತಾಳಕ್ ಇದೇನೋ ಹಾಕಿ ಗೊತ್ತಾಗಲ್ಲ ಅಂತದ ಮಾಡ್ತಾಳ. ಚಲೋ ಅದ ಪೀಸ್ ಮಾಡಕ್ ಕುಂತೀನಿ ಅತ್ತಿ. ಅಯ್ಯೋ ಮಾಡವ ಬಿರಿಯಾನಿ ಅಲ್ಲ, ಕುಸ್ಕಾ ಮಾಡಕ್ ಕುಸುಬ ಮಾಡು 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 ಕಂಡಾಗಿ ಮಾಡೋದಿಲ್ಲ. ಗೊತ್ತಲ್ಲಪ್ಪ, ಅವರು ನೋಡ್ತಾರ ವಿಡಿಯೋದಾಗ ನೋಡಿ ಮಾಡ್ತಾರ. ನಮ್ಗೆ ಗೊತ್ತಿಲ್ಲ, ಅವ್ರು ಮಾಡ್ತಾರ. ಸಾಲಿ ಹೋಯ್ತು ಮೊನ್ನೆ ಯಾವ್ದೋ ಒಂದು ಬ್ಲಾಗ್ ಮಾಡ್ಯಾರ ನಮ್ಮವ್ವ ಮಸಾಲ ಐಟಮ್ಗಳು ನೋಡಿ ನೋಡಿ ನಗ್ಲು ಬರ ಮೊಟ್ಟೆ ಬಿರಿಯಾನಿ ರೆಸಿಪಿ ಅವ್ರು ನೋಡಿ ಮಾಡ್ತಾರಪ್ಪ. ಎಲ್ಲೋಟು ನೋಡಿ ಕೆಚ್ಚಿ ಎಲ್ಲೋಟು ಮಸಾಲೆ ಗಿಸಾಲಿ ಮೊಸರು ತಂದು ಕುಸುಬ ಅಂತ ನೀನ್ ಮಾಡ್ಬೇಕಲ್ಲ. ನಾವ್ ಮಾಡಿಲ್ಲಪ್ಪ, ಬರೀ ಅದು ಜಾಗ ನುಚ್ಚು ಮಾಡ್ಕೊಂಡು ಉಂಡಿ. ಅದೇ ಬೆಸ್ಟ್ ನಮ್ ಕಡೆಗೆಲ್ಲ. ಜಾಗ ನುಚ್ಚು ಮಾಡ್ಕೊಂಡು ಇವಾಗೆಲ್ಲಿ ಜಾಲದ ನುಚ್ಚು ಸಿಗಲ್ಲ. ಯಾಕೆ ಸಿಗಲ್ಲ? ನಮ್ಮ ಹೋಗೋ ಮಾಡ್ತಿರ್ತಾಳ. ಇಲ್ಲಿ ಇಲ್ಲೇ ಸಿಗ್ತದ ಅಂತ ಜಾಗ ನುಚ್ಚು ಮಾಡೋದು ಗೊತ್ತಿಲ್ಲ ನಿನ್ ಫಸ್ಟ್ ಆಫ್ ಆಲ್. ನಾ ಎಲ್ಲ ಹೋದಾಗ ಒಂದ್ ಸೇರ್ ಬಿಸ್ಕೊಂಡ್ ಬಂದು ಕೊಡ್ತೀನಿ. ಮಸಾಲೆ ಮಾಡಿ ತೋರ್ಸ ಹೆಂಗ್ ಮಾಡ್ಬೇಕಂತ. ಸರಿ ಮಾಡ್ತಾ ಹಂಗೆ ಮಾಡ್ಬೇಕು. ಸ್ಟಾರ್ಟ್ ಮಾಡಮ್ಮ ಬ್ಲಾಗ್. ಅಯ್ಯ ಮಾಡಪ್ಪ. ಹಾ ಬರ್ರಿ ಎಲ್ರು ಊಟಕ್ಕಂತ. ನನ್ನ ಸಸಿ ಕುಸುಬ ಮಾಡ್ತಾ ಅಂತ್ರಿ, ಅಭಿಮಾನಿಗಳು ಎಲ್ಲರೂ ಬರ್ರಿ ಅಪ್ಪ ಊಟಕ್ಕೆ. ಸರಿ ಬರ್ರಿ ಸ್ಟಾರ್ಟ್ ಮಾಡೋಣ. ಬರೀ ಸ್ಟಾರ್ಟ್ ಮಾಡೋಣ. ಕುಸ್ಕಾ ಮಾಡಾಕ ಭಾಗ್ಯ ಫುಲ್ ಜೋಶಿಂದ ರೆಡಿ ಆಗ್ಯಾಳ. ಸರಿ ಹೇಳವ. ಕುಸ್ಕಾ ಮಾಡಕ ಏನೇನ್ ಐಟಮ್ ಬೇಕಂತ ಹೇಳಕ್ ಕುಂತೀನಿ. ಟೊಮೊಟೊ ಬೇಕು, 4 ತಗೊಂಡಿನಿ ನಾನು ಟೊಮೊಟೊ. ಮತ್ತೆ ಈರುಳ್ಳಿ ಸಣ್ಣ ಸಣ್ಣ 3 ಮತ್ತೆ ದೊಡ್ಡ 2 ಈರುಳ್ಳಿ ತಗೊಂಡಿನಿ. ಉಳ್ಳಾಗಡ್ಡಿ, ಪುದೀನ 1 ಹಿಡಿಯಷ್ಟು ಪುದೀನ, ಮತ್ತೆ 1 ಹಿಡಿಯಷ್ಟು ಕೊತ್ತಂಬರಿ ಬೇಕಾಗ್ತದ. ಆಮ್ಯಾಕ 3 ಹಸಿಗೆ ಹಸಿಮೆಣಸಿನ್ಕಾಯಿ 3 ಆಮ್ಯಾಕ 1 ಕಪ್ ಆಗುವಷ್ಟು ಮೊಸರು ಬೇಕಾಗ್ತದ. 1 ಕಪ್. ನಮ್ಮ ಅವ್ವ ಏನ್ ಹೇಳ್ತಾಳ ಗೊತ್ತಾರ? ಇದಕ್ಕೆಲ್ಲ ಮೊಸರು ಹಾಕ್ತಾರ, ಮೊಸರು ಹಾಕಬಾರದು ಅಂತಾಳ. ಆಮ್ಯಾಗ ಒಣ ಸ್ಪೈಸಿ ಇದು ಪಲಾವ್ ಎಲೆ, ಮತ್ತ
ಮೆಣಸು, ಚಕ್ಕಿ, ಲವಂಗ, ಏಲಕ್ಕಿ ಇದ್ರೆ ಏಲಕ್ಕಿ ತಗೋಬಹುದು. ಆಮ್ಯಾಕ ಹಾಲಿಗೆ ಏಲಕ್ಕಿ ಕಲಸಿ ಅಚ್ಕಾರದ ಪುಡಿ, ಮತ್ತ ಗರಂ ಮಸಾಲ, ಮತ್ತ ಅರಿಶಿನ ಮತ್ತೆ ಉಪ್ಪು. ನಿಮ್ಗೆ ಎಷ್ಟೆಷ್ಟು ಬೇಕಾಗ್ತದ ಅಷ್ಟಷ್ಟು ತಗೋಬಹುದು. ನಾನಿಲ್ಲಿ ಅಚ್ಕಾರದ ಪುಡಿ 2 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಅವ್ರಿಗೆ ರುಚಿಗೆ ಎಷ್ಟು ಬೇಕು ಅಷ್ಟು. ಓಕೆ, ನೆಕ್ಸ್ಟ್ ಮಸಾಲ ಧನಿಯಾ ಮಸಾಲ 1 ಸ್ಪೂನ್ ತಗೋಬೇಕಾಗ್ತದ. ಅದು ಪಾಕೆಟ್ ಓಪನ್ ಮಾಡಿಲ್ಲ, ಅದಕ್ಕೆ ಹಂಗೆ ತೋರ್ಸಕಂತೀನಿ. ಬಿರಿಯಾನಿ ಮಸಾಲ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಬೆಳೆ ನನ್ಗ ಬಾಯಿ ಉಣ್ಣಾಗದಲ್ಲ, ಅದಕ್ಕೆ ಮಾತಾಡಕ್ ಉಣ್ಣಲ್ಲ, ಬಾಯಿ ಬಚ್ಚಲ ಅಂತಾರ ಅದಕ್ಕೆ. ಈ ಕಡೆ ಬಂದು ಉಣ್ಣಂತಾರ, ಊರ್ ಕಡೆ ಬಾಯಿ ಬಚ್ಚಲ. ನಮ್ ಕಡೆಗೆ ಉಣ್ಣ ಅಂದ್ರೆ ಬೇರೆ ಅಂತಾರ ಗೊತ್ತೇನು. ಅದಕ್ಕೆ ಬಾಯಿಗೆ ಬಾಯಿ ಬಂದ್ರೆ ಅದಕ್ಕೆ ಮಾತಾಡಕ್ ಆಗಲ್ಲ. ಇದು ಅಷ್ಟೊಂದು ಅದೇನ ಗಂಡ ಹೆಂಡತಿದ್ ಒಂದೇ ಹೆಸರು ಇದ್ರೆ ಹೋಗಿಸಿ ಇಟ್ಟು ಹಾಕೊಂಡ್ಬರ್ತಾರ. ಇಟ್ಟಲ್ಲ, ಒಳ್ಳಂಗಿಂದು ಬೂಡ್ದಿ ಇರ್ತದಲ್ಲ, ಬೂಡ್ದಿ ಎಲ್ಲ ಹೌದು, ಬೂದಿ ನಾಲ್ಕು ಇದಾಗಲಾಗ್ಯದ, ನಾಲಿಗೆ ಇದಾಗಲಾಗ್ಯದ. ಅದು ದೇವ್ರಿಗೆ ಸಣ್ಣ ಮಾಡಿಗೆಸಿಂದ ಹಾಕ್ತಾರಂತ. ಸರಿ ಮಕ್ಳೇ ಹಾಕ್ಬೇಕು. ಇಲ್ಲಿ ಯಾರು ಅಕ್ಕಪಕ್ಕದಾಗ ಯಾರು ಒಂದೇ ಹೆಸರು ಇರೋರು ಇಲ್ಲ, ಅದಕ್ಕೆ ಸುಮ್ಮನೆ. ಆಮ್ಯಾಕ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಬೇಕಾಗ್ತದ. ಆಮ್ಯಾಕ ಅಕ್ಕಿ ನೆನ್ಸ್ಕೋಬೇಕು, ಒಂದು 20 ನಿಮಿಷ ಅಕ್ಕಿ ನೆನ್ಸ್ಕೋಬೇಕು. ಇಲ್ಲಿ ನೀವು ಉದ್ದ ಬರ್ತದಲ್ಲ ಬಾಸುಮತಿ ಅಕ್ಕಿ, ಅದ್ ಬೇಕಾದ್ರೆ ನೀವು ತಗೋಬಹುದು. ನಾನು ಮಾಮೂಲಿ ನಾರ್ಮಲ್ ಅಕ್ಕಿನೇ ತಗೊಂಡಿನಿ. ಸೊ ಇಷ್ಟ ಐಟಮ್ ಬೇಕಾಗ್ತದ ಕುಷ್ಕ ಮಾಡಕ ನೋಡ್ರಿ. ಇದು ನಮ್ಮ ಮಾವಗ ಲಸಿ ಮಾಡ್ಕೊಡ್ಬೇಕಂತ, ಅದಕ್ಕೆ ಈ ಗ್ಲಾಸ್ ನೊಳಗೆ ಹಾಕಿಟ್ಟಿನಿ. ಆಯ್ತು, ನಾನು ಲಸಿ ಮಾಡ್ಕೊಡು, ಆರಾಮ್ ಕುಡಿದ್ಗೆ. ಮತ್ತೆ ನಿಂಬೆ ಹಣ್ಣು ಬೇಕಾಗ್ತದ, ನಿಂಬೆ ಹಣ್ಣು ಬಿ ಇಲ್ಲ, ಹೋಗಿ ತಗೊಂಡ್ಬರ್ಬೇಕು ಇವಾಗ. ಸರಿ, ಏನಾದ್ರೂ ಲಾಸ್ಟ್ ಟೈಮ್ನಾಗ ಏನಾದ್ರೂ ಒಂದು ಮಿಸ್ಟೇಕ್ ಮಾಡಿರ್ತೀನಿ. ಒಟ್ನಲ್ಲಿ ಅರ್ಧಂಬರ್ಧಮ್ ಹೇಳ್ತಾಳೆ ನಿಮ್ಗೆ, ಅರ್ಧಂಬರ್ಧಮ್ ಹೇಳ್ಕೊಟ್ಟಿಗೆಸಿ ನೀವು ಐಕಿ ಚಲೋನ ಮಾಡಿರ್ತಾಳೆ. ಇಲ್ಲಿ ನಿಮಗೆ ಕೆಡ್ಸಿಡ್ತಾಳೆ ನೋಡ್ರಿ. ಹುಷಾರಾಗಿ ಮಾಡ್ರಿ ಮಾಡೋರು. ನಿಮ್ಮಿಕಾಯಿ ಒಂದೇ ಬೇಕು, ಎಲ್ಲ ಐಟಮ್ ಅದ ನಿಮ್ಮಿಕಾಯಿ ಒಂದೇ ಬೇಕು ಅಷ್ಟೇ. ಅದು ಲಾಸ್ಟ್ ಆಗಿ ಹಾಕ್ಬೇಕು. ಸರಿ ಆಯ್ತು, ಓಕೆ. ಎಲ್ಲ ರೆಡಿ ಆದ್ಮೇಲೆ ಲಾಸ್ಟ್ ಆಗಿ ಹಿಂಡಿಕೊಂಡು ತಿನ್ಬೇಕು ಅಷ್ಟೇ. ಓಕೆ ರೀ, ಇವಾಗ ಸ್ಟಾರ್ಟ್ ರೀ. ಎಣ್ಣೆ ಬೇಕು ಮಾಡ್ಕೊಂತೇಳ ಅಲಟ್ಟು. ಸರಿ ಆಯ್ತು ರೀ, ಈಗ ಹೇಳ್ನಲ್ರಿ, ಈಗ ಚಲೋ ಮಾಡ್ತಾಳ. ನಿಮ್ಗೆ ಮಾಡೋರಿಗೆ ತಲೆ ಕೆಡ್ಸಿಡ್ತಾಳ. ಮಾಡೋರು ಹುಷಾರಾಗಿ ಮಾಡ್ರಿ. ಓಕೆ ಓಕೆ. ನಮ್ಮ ಮೋಟು ಪತ್ಲು ಬಂದಿದ್ದಾರೆ. ಆಲ್ರೆಡಿ ಅವ್ರದ್ದು ಬ್ಯಾಟಿಂಗ್ ನಡೀತಾ ಇದೆ. ಲಸ್ಸಿ ಕುಡಿತಾವ್ರೆ. ನಿಂದು ಲಸ್ಸಿ ಕೊಡ್ತೀನಿ. ಕುಡ್ಲೇಕತ್ತಾರ. ನನಗೆ ಕೊಡಂದ್ರೆ ಕೊಡಲ್ಲ ಹೇಳ. ಇದೇನ್ ಹೇಳ? ತೆನೆ. ತೆನೆ ಅಲ್ಲ, ಕೆನಿ, ಹಾಲಿನ ಕೆನಿ. ಇದು ನೈಟ್ ಹಾಲು ಕಾಸಿಟ್ಟಿದ್ದೆ. ನನಗೆ ನಿನ್ನ ಕೆನೆ ಗೊತ್ತು, ಹಾಲಿನ ಕೆನೆ ಗೊತ್ತಿಲ್ಲ. ತಿಂತೆ ತಿಂತೇನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ. ಇನ್ನು ಫುಲ್ ಯೆಲ್ಲೋ ಕಲರ್ ಆಗಿ ಬಂದಿತ್ತು ಮುಂಜಾನೆ. ನಿನ್ನೆ ಒಂದು 2 ಲೀಟರ್ ಹಾಲು ತಗೊಂಡ್ಬಂದಿದ್ದೆ, ಅದನ್ನೇ ಕಾಸು ಕೆನಿ ತಗೋದಲ್ಲ. ಲಸ್ಸಿ ಕೊಡ ಸಾಕು. ಅದ್ರೊಳಗೆ ಸಕ್ಕರೆ ಹಾಕಿನೆ, ನೋಡು. ಯಾರಿಗೆ ಗೊತ್ತು, ತಿನ್ನೋಡ. ಇವು ಅಲ್ಲ ದರ್ಗ ಅವ್ರು ಬಂದಿದ್ದಾರೆ. ಸರಿ ಆಯ್ತು, ನೀನು ಮಾಡ. ಸರ್ ನೋಡ್ರಿ, ಮೊದ್ಲು ಕುಕ್ಕರ್ ಕಾಯಕ್ ಇಟ್ಟಿನಿ. ಕುಕ್ಕರ್ದಾಗ ಬಿಸಿ ಮಾಡಕ್ಕೆ ಇಟ್ಟಿನಿ. ಕುಕ್ಕರ್ನಾಗ ಮಾಡಿದ್ರೆ ಒಂದ್ ಸ್ವಲ್ಪ ಚಲೋ ಬರ್ತದಂತ ಕುಕ್ಕರ್ನಾಗ ಮಾಡಕ್ ಹೊಂಟೀನಿ. ಸೊ ಇವಾಗ ಇದಕ್ಕ 3 ಸ್ಪೂನ್ ಎಣ್ಣೆ ಹಾಕಕೊಂತೀನಿ. ನಿಂಬಲ್ಲಿ ತುಪ್ಪ ಇದ್ರೆ ತುಪ್ಪ ಬಿ ಹಾಕೋಬಹುದು. ನಾನು 3 ಸ್ಪೂನು ಎಣ್ಣೆ ಹಾಕಕೊಂತೀನಿ. ಸೊ ಇವಾಗ ಎಣ್ಣೆ ಒಂದ್ ಸ್ವಲ್ಪ ಕಾದ್ಮ್ಯಾಗ ಪಲಾವ್ ಎಲೆ, ಚಕ್ಕೆ, ಲವಂಗ ಅದಿರ್ತದಲ್ಲ ಅದೆಲ್ಲ ಹಾಕ್ಬೇಕು. ಇಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಪಲಾವ್ ಎಲೆ, ಚಕ್ಕೆ ಅದೆಲ್ಲ ಇರ್ಬೇಕಿಲ್ಲ ಅಂದ್ರೆ ಅಂಗಡಿಗೆ ಹೋಗಿ ತರ್ಬೇಕು. ಅಂಗಡಿಲಿಲ್ಲ ಅಂದ್ರೆ ಮಾಲ್ಗೆ ಹೋಗ್ಬೇಕು. ಅದಿಲ್ಲ ಅಂದ್ರೆ ಕುಷ್ಕ ಮಾಡಕ್ಕಾಗಲ್ಲ. ಚಲೋ ಆಗಲ್ಲ, ಸ್ಪೈಸಿ ಟೇಸ್ಟ್ ಬರಲ್ಲ. ಎಲ್ಲಿ ಟೇಸ್ಟ್ ಕೊಡಲ್ಲ, ಸ್ಮೆಲ್ ಕೊಡ್ತದ. ಅದೇ ಮತ್ತೆ ಅದಕ್ಕೆ ಪೂರ್ತಿ ರೈಸಿಗೆ ನಂಗೆ ಸುಮ್ನೆ ಬಾಯಿ ನೋಯ್ಲಕ್ಕಂತದ. ಸರ್ ನಿನ್ ಬಲ್ಲಿ ಮಾತಾಡಿ ನೋಡಿ ಹೆಂಗೈತಗ. ಇದೆಲ್ಲ ಒಂದ್ ಸ್ವಲ್ಪ ಕೆಂಪಗಾದ್ಮ್ಯಾಗ ಉಳ್ಳಾಗಡ್ಡಿ ಹಾಕಂಬ್ರಿ. ಉಳ್ಳಾಗಡ್ಡಿ ಮತ್ತೆ 3 ಮೆಣಸಿನ್ಕಾಯಿ ಹಾಕ್ಬಿಡಂಬ್ರಿ. ಹಂಗೆ ಅದ್ರ ಜೊತೆನೆ ಉಳ್ಳಾಗಡ್ಡಿ ಬೊಗಣಿಗೆ ಹಾಕ್ರಿ, ಮೆಣಸಿನ್ಕಾಯಿ ಮೂಗಿನಾಗ್ರಿ. ಮೂಗ್ನಾಗ ಬ್ಯಾಡ್ರಿ, ಕುಕ್ಕರ್ನೊಳಗೆ ಹಾಕ್ರಿ. ಅದನ್ನ ಮಾತು ಕೇಳ್ಬೇಡ್ರಿ, ಅದೇನೇನು ಹೇಳ್ಕೊಡ್ತಾರೆ.
ನಾನು ಅವ್ರಿಗೆ ಹೇಳಲಾಗಿನಿ ನಿನಗೆ ಹೇಳಾಕತ್ತೀನಿ ಅಲ್ಲಿ ನೋಡ ಅನು ಆಟ ಜ್ಯೂಸ್ ಮಾಡಕತ್ತಾಳ ಏ ಅನು ಶಾಕು ಕಂದ ಶಾಕು ಇದು ಸ್ವಲ್ಪ ಉಳ್ಳಾಗಡ್ಡಿ ಫುಲ್ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಆಗ್ಬೇಕು, ಅದು ಕಲರ್ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ಅದನ್ನ ಬಿಟ್ಟು ಬಿಡ್ಬೇಕು ಹಂಗೆ. ಹಾ ಹೇಳಪ್ಪ ಅಲ್ಲಿ ಯಾವ್ದು ನೋಡು ಮೊಸರು ತಗ. ಹಾ ನೋಡ್ರಿ ಇದನ್ನ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಿರ್ಬೇಕು. ಹಾ ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಆಗ್ಬೇಕು. ಗೋಲ್ಡ್ ಹಾಕ್ಬಿಡು, ಗೋಲ್ಡನ್ ಕಲರ್ ಅದ. ಗೋಲ್ಡ್ ಬೇಡ, ಗೋಲ್ಡನ್ ಕಲರ್ ಆಗಕ್ಕ ಎಣ್ಣೆ ಇದ್ರೆ ಸಾಕು. ಗೋಲ್ಡನ್ ಕಲರ್ ಕಳಿ ಆಗ್ತದ, ಗೋಲ್ಡನ್ ಕಳಿ ಆಗ್ತದ. ನೀ ಬಾಳ ರೇಗ್ಸಕ್ ಕುಂತಿ ನೋಡು. ಹೇಳ ಮುಂದಕ್ಕೆ ಹೇಳ. ನೆಕ್ಸ್ಟ್ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಎರಡು ಹಾಕ್ಬೇಕು. ಸಕ್ಕರೆ ಅಂತ ಕೊಡ ಯಾವ ತಮ್ಮಗ. ಇದೆರಡು ಹಾಕೊಂಡು ಸೊಳತ್ನಾಗಿ ಮಿಕ್ಸ್ ಮಾಡ್ಬೇಕು. ಇದು ಬೆಳ್ಳಿ ಕಲರ್ ಬಿಡ್ಬೇಕೇನು? ಬಿಳಿ ಕಲರ್ ಬೇಡ, ಅದು ಫುಲ್ ಮೆತ್ತಗ ಒಂದ್ ಸ್ವಲ್ಪ ಈ ತರ ಆಗ್ಬೇಕು. ಯಾವ ತರ? ಇಲ್ಲಿ ಆಗ್ಲಕ್ ಕುಂತದಲ್ಲ ಈ ತರ. ಎಣ್ಣೆ ಒಳಗೆ ಸ್ವಲ್ಪ ಚೊಲತ್ನಾಗಿ ಬೇಯ್ಬೇಕದು. ಎಣ್ಣೆಗೆ ಬೇಯ್ಬೇಕು. ಎಣ್ಣೆಗೆ ಬೇಯ್ಬಾರ್ದು, ಅದು ಬೇಯ್ಬೇಕು. ಅದೇ ಬೇಯ್ಬೇಕು ನಿನಗೆ. ನನಗಲ್ಲ, ಅದಕ್ಕೆ ಅದೇ ಬೇಕಬೇಕು. ಅದಕ್ಕೆ ಅದೇ ಬೇಕಲ್ಲ. ಅಲ್ಲಿ ನಿಮ್ ತಂಗಿ ಟ್ರೈನ್ ಓಡಿಸಾಕತ್ತವ ಮೊಸರು ತಗೊಂಡು. ದೊಡ್ಡ ಟ್ರೈನ್ ಓಡಿಸ್ಲಿ. ಟ್ರೈನ್ ಅಲ್ಲ, ಮೊಸರು ಓಡ್ಸಕ್ ಕುಂತಾಳ. ಫುಲ್ ಮೊಸರು ನಾಳಾಗ ಮುಳುಗಿ ಬಿಟ್ಟದ. ಸರತ್ ಅಷ್ಟಿಲ್ಲ ಹಂಗ ಫುಲ್ಲು. ಓಕೆ ನಿಂದು ನಡೀರಿ, ಅವ್ರದ್ದು ಆ ಕಡೆ ನಡೀತದ. ಇದು ಒಂದ್ ಸ್ವಲ್ಪ ಚೊಲತ್ನಾಗಿ ಫ್ರೈ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಫ್ರೈ ಆಗ್ಬೇಕು. ಇನ್ನೊಂದ್ ಸ್ವಲ್ಪ ಫ್ರೈ ಆಗ್ಲಿ. ಆಮೇಲೆ ಟೊಮೊಟೊ ಹಾಕ್ಬೇಕು. ಹಾಕ್ರಿ. ಬೇಡ ಈಗ ಬೇಡ. ಆಯ್ತು. ಇನ್ನೊಂದ್ 2 ನಿಮಿಷ ಇರ್ಲಿ. ಇನ್ನೊಂದ್ 2 ನಿಮಿಷ ಬಿಡಮ್ಮ. ವಾಸನೆ ನೋಡ್ಬೇಕು, ಸ್ವಲ್ಪ ಸ್ಮೆಲ್ ನೋಡ್ಬೇಕು. ಅದು ಪುದೀನ ಸ್ಮೆಲ್ ಬರ್ಬೇಕು, ಅವಾಗ ಟೊಮೊಟೊ ಹಾಕ್ಬೇಕು. ಹಂಗಾದ್ರೆ ಕಿತ್ತಿದಾಗ ಸ್ಮೆಲ್ ಇರೋದಿಲ್ಲ. ಕಿತ್ತಿದಾಗ ಫುಲ್ ಗಮ್ ಅಂತ ಸ್ಮೆಲ್ ಬರ್ತದೆ. ಕುಕ್ಕರ್ಗೆ ಹಾಕಿದಾಗ ಘಮ ಘಮ ಅಂತ ಬರ್ತದೇನು? ಇನ್ನು ಘಮ ಘಮ ಅಂತ ಬರ್ತದೆ. ಓಕೆ. ಅದು ನಾವು ಮಾಡೋ ಟೈಮಿಗೆ ಕುಸ್ಕ ಸ್ಮೆಲ್ ಹಂಗೆ ಹೊಡಿತಿರ್ತದೆ ಮೂಗಿಗೆ. ಆಯ್ತು. ಹಂಗೆ ತಿನ್ಬೇಕು ಅನ್ಸ್ತದ, ಹಂಗೆ ತಗೊಂಡಂಗೆ ತಿನ್ಬೇಕು. ಹಂಗೆ ಬಾಯಿ ತಿರ್ಬೇಕು ಅನ್ಸ್ತದ, ಈ ಕಡೆ ಮೂಗಿಗೆ ಹೊಡೆದ್ ಬಿಡ್ತದ. ಆಯ್ತ್ರಿ. ಆಯ್ತ್ರಿ. ಇವಾಗ ಟೊಮೊಟೊ ಹಾಕ್ಬೇಕ್ರಿ. ಟೊಮೊಟೊ ಹಾಕಿದೀವಿ. ಟೊಮೊಟೊ ಪೂರ್ತಿಯಾಗಿ ಹಾಕ್ಬೇಕು. ಇದೆಲ್ಲ ಮಿಕ್ಕಿರ್ತದಲ್ಲ, ಇದೆಲ್ಲ ಕೈಯಿಂದ ಹಾಕ್ಬೇಕು. ಆಯ್ತ್ರಿ. ಚಮಚಿ ಅಂದ್ರೆ ಹಾಕಿದ್ರೆ ರೆಡಿಯಲ್ಲ? ಚಮಚಿಂದ ಬರಲ್ರಿ ಅದೆಲ್ಲ ಪೂರ್ತಿ. ಯಾಕ? ಸ್ವಲ್ಪ ಸ್ವಲ್ಪ ಇದೆ ನೋಡ್ರಿ, ಒಂದ್ ಸ್ವಲ್ಪ ಸ್ವಲ್ಪ ಹೆಂಗಂತಿಗೆಲ್ಲ ಹೌದು. ಅದಕ್ಕ ಪೂರ್ತಿ ಹಾಕ್ಬೇಕು. ಆಯ್ತು. ಇದನ್ನ ಈ ತರ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇವಾಗ ನೀಟಾಗಿ ಮಾಡ್ರಿ. ನೀಟಾಗಿ ಮೆಲ್ಲಕ್ಕ ಮಿಕ್ಸ್ ಮಾಡ್ಬೇಕು ಸಲಾಟ್ನಾಗಿ. ಟಮಾಟಿ ಪೂರ್ತಿ ಮೆತ್ತಗ ಆಗ್ಬೇಕು, ಅಲ್ಲಿವರೆಗೂ ಬಿಟ್ಬಿಡ್ಬೇಕು. ಅದು ಮೆತ್ತಗೆ ಇರ್ತದಲ್ಲ, ಇನ್ನು ಮೆತ್ತಗ ಆಗ್ಬೇಕದು ಎಣ್ಣೆ ಒಳಗ. ಆಯ್ತ್ರಿ. ನಿಂತರ ನಮ್ ಮೆತ್ತಗೆ ಬಿಳಿ ಬಿಸಿ ಮಾವ. ಇವಾಗ ಇದನ್ನ ಮುಚ್ಚಬೇಕು. ಮುಚ್ಚು. ಕುಕ್ಕರ್ ಕ್ಲೋಸ್ ಮಾಡ್ತೀವಲ್ಲ, ಅದು ಬೇಡ. ಇದು ಬೇಡ, ಇದು ಮುಚ್ಚ. ಇದು ಮುಚ್ಚಿದ್ರೆ ಮತ್ತೆ ವಿಸಿಲ್ ಹೊಡೆದ್ ಬಿಡ್ತದೆ, ಅದಕ್ಕೆ ಅದು ಬೇಡ. ಇವಾಗ ಒಂದ್ ಸಣ್ಣ ಬ್ರೇಕ್ ತಗೋಬೇಕೇನು? ಒಂದ್ ನಿಮಿಷ ಬ್ರೇಕ್. 1 ನಿಮಿಷ ಬ್ರೇಕ್. ಅನು ನೀ ಬ್ರೇಕ್ ತಗೋರ ಯಾವ ಬ್ರೇಕ್ ಇಲ್ಲ. ಇವಾಗ ನಮ್ಮ ಮನ್ಯಾಗ ಕರೆಂಟ್ ಆಗೈತ್ರಿ, ಅದಕ್ಕೆ ನಾನು ಬರೀ ಕುಕ್ಕರ್ದಷ್ಟೇ ತೋರ್ಸಕೊಂತೀನಿ. ಫುಲ್ ಕತ್ಲಾಗ್ಯದ ಇಲ್ಲೆಲ್ಲ ನೋಡ್ರಿ, ಇಲ್ಲೆಲ್ಲ ಪೂರ್ತಿ ಕತ್ಲಾಗ್ಯದ. ಅದಕ್ಕೆ ನಾನು ಫೋನ್ದು ಟಾರ್ಚ್ ಹಾಕಿಗೆಸಿಂದ ಮಾಡಕೊಂತೀನಿ ವಿಡಿಯೋ. ಇವಾಗ ಟೊಮೊಟೊ ಎಲ್ಲ ಮೆತ್ತಗೂ ಫ್ರೈ ಆಗ್ಯದ. ಇದಕ್ಕೆ ನಾವು ಇವಾಗ ಅರಿಶಿನ, ಖಾರ, ಉಪ್ಪು, ಅದು ಗರಂ ಮಸಾಲೆ ಎಲ್ಲ ಹಾಕ್ಬಿಡಮ್ರಿ. ಮತ್ತು ಹಂಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಆಗೋಷ್ಟು ಹಾಕಮ್ರಿ. 1 ಸ್ಪೂನ್ ಆಗೋಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಮ್ರಿ. ಬಿರಿಯಾನಿ ಮಸಾಲ 1 ಸ್ಪೂನ್ ಆಗೋಷ್ಟು, ಮತ್ತು ಧನಿಯಾ ಮಸಾಲ 1 ಸ್ಪೂನು. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಮ್ರಿ.
ಇವಾಗ ಇದಕ್ಕೆ ಮೊಸರು ಹಾಕಂಬ್ರಿ. ಮೊಸರು ಹಾಕೋ ಟೈಮಿಗೆ ಲೋ ಫ್ಲೇಮಾಗ ಇಟ್ಟಿಗೆಸಿಂದ ಹಾಕ್ಬೇಕಾಗ್ತದ. 1 ಕಪ್ ಆಗೋಷ್ಟು ಮೊಸರು ಹಾಕೊಂತೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಮೊಸರು ಹಾಕೋ ಟೈಮಿಗೆ ಈ ಥರ ಮಾಡಬೇಕಾದ ನೋಡ್ರಿ. ಇವಾಗ ಇದು ಪೂರ್ತಿಯಾಗಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬಿಡ್ಬೇಕ್ರಿ ನಾವು ಇದನ್ನ. ನೋಡ್ರಿ ಇಲ್ಲಿ ನೀಟಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದ. ಇವಾಗ ಇದಕ್ಕೆ ನೀರು ಹಾಕೊಂಬ್ರಿ. ನಾನು 2.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ. ಇಲ್ಲಿ ನಾನು 8 ಗ್ಲಾಸ್ ನೀರು ಹಾಕೊಂತೀನಿ. 2 3. ಇವಾಗ ನೀರು ಚಲತ್ನಾಗಿ ಕುದಿಲಕ್ಕುಂತ ಇವಾಗ ನಾವು ನೆನೆಸಿಟ್ಟಿದ್ವಲ್ಲ ಅಕ್ಕಿನ, ಈ ಅಕ್ಕಿ ಪೂರ್ತಿಯಾಗಿ ಇದ್ರೊಳಗೆ ಹಾಕೊಂಬ್ರಿ. ಚೊಳತ್ನಾಗಿ ಇದು ಪೂರ್ತಿ ಎಲ್ಲ ಹಾಕ್ಬಿಡ್ಬೇಕು ಇದ್ರೊಳಗೆ. ನಿಮ್ಗೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೆ ಉಪ್ಪು ಹಾಕೋಬಹುದು. ಇಲ್ಲಿ ಉಪ್ಪು ಹಾಕಿನಿ. ಸೊ ಇವಾಗ ಇದನ್ನ ಕ್ಲೋಸ್ ಮಾಡಿಬಿಡ್ಬೇಕು. ಇವಾಗ ಇದು 2 ವಿಸಿಲ್ ಬರಕ ಬಿಟ್ಬಿಡ್ಬೇಕು. ಅವಾಗ ರೆಡಿ ಆಗ್ತದೆ ನೋಡ್ರಿ. ಮುಗೀತು ಕುಸ್ಕ. ಫೈನಲ್ ಆಗಿ ಕುಸ್ಕ ರೆಡಿ ಆಯ್ತು ನೋಡ್ರಿ. ನಮ್ಮ ಮಾವ ಇವಾಗ ತಿಂದಿಗೆಸಿಂದ ಟೇಸ್ಟ್ ಹೇಳ್ತಾರೆ. ನಮ್ಮ ಮಾವ ಮತ್ತೆ ಇಬ್ರು ಶರತ್ ಇಬ್ರು. ಏನದು ಕುಸ್ಕ ನೋಡ್ರಿ. ಭಾಗ್ಯ ಇದು ಕುಸ್ಕ ಅಂತ ಒಂದು ಲೆಗ್ ಪೀಸ್ ಇಲ್ಲ ಏನಿಲ್ಲ. ಬಟ್ ಚಲೋತ್ನಾಗ ಡೆಕೋರೇಷನ್ ಅದೆಲ್ಲ ಮಾಡಿಲ್ಲ. ಚಲೋ ಕಾಣಿಸ್ಕತ್ತ. ಸ್ಮೆಲ್ ಬೇರೆ ಗಮ್ ಅನ್ನಕತ್ತದ. ತಿನ್ಬಿಟ್ಟು ಹೇಳ್ತೀವಿ ತಗರ್ಲ ಶರ್ತ ಸೌತಿ ಹೊಡೆದ ಊಟ ಅವಾಗ ಕಾಯ್ಲಾಕತ್ತ ನಾವು ಯಾವಾಗ ನಾನು ಬಾಯಿಗೆ ಬೀಳ್ತದಂತ. ಅಲ್ಲೆಲ್ಲ ನಿಂಬೆ ಹಣ್ಣು ಬೀಜ ಇದು. ಹೆಂಗದ ಚಲೋ ಅದ ಶರತ್. ಸೂಪರ್ ಸೂಪರ. ಏನೋ ತಿಂದಿರ. ರೈಸ್ ಮಾತ್ರ ಭಾರಿ ಮೆತ್ತಗಾಗ್ಯದ್ರಿ. ಸಾಂಬಾರ್ ಇದಕ್ಕೆ ಸಾಂಬಾರ ಚಿಕನ್ ಸಾರು ಮಾಡ್ತೀನಿ ಆಮ್ಯಾಕ ಇದ್ರ ಜೊತೆ. ಹಗ್ಗ ನಾವು ಬಿರಿಯಾನಿ ಆದ ಹೆಂಗಾಗ್ಯದ ಖರ ಹೇಳ್ಬೇಕು. ಖರೆ ಅಂದ್ರ ಶರತ್ ತಿನ್ಸಿ. ಶರತ ನಿಜ ಹೇಳ್ತಾನೆ. ಸರ್ತ ನಾವು ಸುಳ್ಳು ಹೇಳ್ತೀನಂತ ನಿಮ್ಮ ಅಕ್ಕಗ ಹೋಗಲ್ಲ. ಸುಡ್ತದೇನ ಸುಡ್ತದ. ಸರ್ತ ಹೆಂಗಾಗ್ಯದ ನೀರ್ ಬೇಕಂತ ನೀವ್ ಒಂದೇ ತತ್ತು ತಿನ್ನೋ ಅಷ್ಟೊತ್ತಿಗೆ ಹೆಂಗಾಗ್ಯದ. ಆಯ್ತು ಸೂಪರ ಶರತ. ನಮ್ಮ ಶರತ ನೀರು ಬೇಕಂದಿಗೆ ಅಂತ ಕುಡಿಯೋಕೆ ಹೋದರೆ ಹಂಗೆ ನಮ್ಮ ತಂಗಿ ಹತ್ರ ಹೋಗ್ಬಿಟ್ಟ. ಓಕೆ ಇದಕ್ಕೆ ಸ್ವಲ್ಪ ಸಾಂಬಾರು ಅದಿದ್ರೆ ಇನ್ನೂ ಬೆಸ್ಟ್ ಅನಿಸ್ತದ. ಇದ್ರಾಗ ಒಂದು 4 ಲೆಗ್ ಪೀಸ್ ಹಾಕಿದಂದ್ರೆ ಬಿರಿಯಾನಿ ಅನಿಸ್ತಿತ್ತು. ಚಲೋ ಆಗಿದ್ರಿ. ಓಕೆ ಪರವಾಗಿಲ್ಲ. ಟ್ರೈ ಕುಸ್ಕ ಅಂದ್ರ ಪೀಸ್ ಇಲ್ದಂಗ ಮಾಡೋದು ಕುಸ್ಕ. ಬಿರಿಯಾನಿ ಅಲ್ಲ. ಪೀಸ್ ಹಾಕ್ಬಿಟ್ಟ ಮಾಡ್ತಾರ. ಅವಾಗ ಅದು ಕುಸ್ಕ ನಾವು ಹೋಟೆಲ್ದಾಗ ಬೇಕಾದ್ರೆ ಹಂಗಾದ್ರೆ ಚಲೋ ಆಗಿಲ್ಲ. ಅದಕ್ಕೆ ಅವ್ನು ನೀರು ಬೇಕಂತ ಹೋಗ್ಬಿಟ್ಟ ನಿಮ್ಮ ತಮ್ಮ. ಅವನಿಗೆ ಬಾಯಿಗೆ ಸೇಮ್ ನಂತರನೇ ಆಗ್ಯದ. ಅದಕ್ಕೆ ಇಲ್ಲ ನನಗೆ ಓಕೆ. ನನಗೆ ಖಾರ ಪೀರ ನಡೀತದೆ. ಬೇಕಾದ್ರೆ ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು ಓದ್ತೀನಿ. ಅವನ್ ಕರ್ಕೊಂಡು ಗೇಸ್ ವಿಡಿಯೋ ಎಂಡ್ ಮಾಡ್ಬಿಡು. ಓಕೆ ಡನ್. ಇವಾಗ ನಮ್ಮ ಮಾವ ಅವರು ಊಟ ಅದೆಲ್ಲ ಮಾಡಿಗೆಶಿಂದ ಕೆಲ್ಸಕ್ಕೆ ಹೋದ್ರು. ಬೇಡ ಅಂತ ಕೇಳಿದ್ರು ಬಿ ಇಲ್ಲ ನೈಟ್ ಡ್ಯೂಟಿ ಆದ್ರೂ ಮಾಡ್ತೀನಿ, ಡೇ ಡ್ಯೂಟಿ ಮಾಡಲಿಲ್ಲ, ನೈಟ್ ಡ್ಯೂಟಿ ಆದ್ರೂ ಮಾಡ್ಕೊ ಬರ್ತೀನಿ ಅಂತ ಕೆಲ್ಸಕ್ಕೆ ಹೋದ್ರು. 2 ಗಂಟೆ ಲೇಶಿಂದ ಹೋದ್ರು. ಇವಾಗ ನೈಟ್ 12 ಗಂಟೆಗೆ ಬರ್ತಾರ ಕೆಲ್ಸದಿಂದ. ಸೊ ಅದಕ್ಕೆ ಅವ್ರು ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಟೈಮ್ ಬೇರೆ ಆಗೋಗಿತ್ತು. ಆಗಲೇ 1:15 ಆಗೋಗಿತ್ತು. ಸೊ ಅದಕ್ಕೆ ಅವರು ಊಟ ಅದೆಲ್ಲ ಮಾಡಿಗೆಶಿಂದ ಹೊಂಟೋದ್ರು. ನಂಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಯಿತು ಅವ್ರು ಬೇಗ ಹೊಂಟೋದಕ್ಕೆ. ಪರವಾಗಿಲ್ಲ, ಏನು ಮಾಡಬೇಕು, ದುಡಿಬೇಕಲ್ಲ. ನಾನು ದುಡಿಯಲ್ಲ, ಅವರು ದುಡಿಯಲ್ಲ ಅಂದರೆ ಹೆಂಗೆ, ಯಾರಾದರೂ ಒಬ್ಬರು ದುಡಿಲೇಬೇಕಲ್ಲ ಮನ್ಯಾಗ. ಸೊ ಮೋನೇಶ್ ಅವರಿಬ್ಬರು ದುಡಿಲಕ್ಕೆ ಕುಂತಾರ. ನಾವು ಭೀ ಹಂಗೆ ಮಾಡಿದ್ರೆ ಹೆಂಗೆ. ಸೊ ಅದಕ್ಕೆ ಅವ್ರು ಹೋಗಲಿ ಅಂತ ಸುಮ್ಮನಾದೆ. ಇವಾಗ ನಮ್ಮ ಅತ್ತಿ ಅವರು ತಿಂದಿಗೆಶಿಂದ ಟೇಸ್ಟ್ ಯಾವ ಥರ ಅದಂತ ಹೇಳ್ತಾರೆ. ಅತ್ತಿ ಬರೀ ಅಭಿಮಾನಗಳು ನನ್ನ ಸಸಿ ಕುಸುಬ ಮಾಡೋಣ. ಕುಸುಬ ನಮ್ಮ ಕಡೆಗೆ ಜವಾರಿ ನಚ್ಚು ಉಣ್ತೀವಿ. ಇಲ್ಲಿ ಕುಸುಬ ಅಂತಾರೆ. ಉಂಡು ಕೇಸಿ ಹೇಳ್ತೀನಿ ಸ್ವಲ್ಪ ಉಣ್ಣನ್ ಬಾ. ಚಲೋ ಆಗ್ಯದ ಬಾಗಮ್ಮ. ಸ್ವಲ್ಪ ಖಾರ ಜಾಸ್ತಿ ಆಗ್ಯದಿಲ್ಲ ಅತ್ತಿ? ಎಲ್ಲ ಇದು ಈಗ ನೀನಿಟ್ಟು ಉಣ್ಗ. ಇಲ್ಲಿದೆ ಬಾಯಿ ಆಗ್ಯದಲ್ಲ. ಬಾಯಿ ನೋವಾದ್ರೆ ಸ್ವಲ್ಪ ಇಟ್ಟು ನಡುವ ಇವು ಇವು ಏನಂತಾರ ನಾ ಭಾಳ ಮೆಣಸು. ನಾನು ಮೆಣಸು ಭಾಳ ಹೆಚ್ಚಿಗೆ ಆಗ್ಯಾವ. ಕುಸುಬವ ಸಾಕು.
ನಾನು ಭಾಳ ಅಂದ್ರೆ ಭಾಳ ಪುಣ್ಯ ಮಾಡೀನಿ, ಇಂಥ ಅತ್ತಿ ಇಂಥ ಗಂಡ ಸಿಗಾಕ. ನೋಡ್ರಿ ಅವ್ರ ಕೈಯಿಂದ ತುತ್ತು ತಿನ್ನಕೊಂತೀನಿ, ನಮ್ಮ ಅತ್ತಿ ಕೈಯಿಂದ ಬಿ ತುತ್ತು ಅಯ್ಯೋ ಏನೋ ತುತ್ತುಣವ ಒಂದೇ ತುತ್ತು ಉಣ್ಬಾರ್ದು ಈಗ ಸಾಕವ. ಇದು ಮೆಣಸು ಜಾಸ್ತಿ ಆಗ್ಯದ, ಖಾರನಾಗಿರೋ ಮೆಣಸು ಜಾಸ್ತಿ ಆಗ್ಯದ. ಹೌದು, ಮೆಣಸು ಒಂದು ಸ್ವಲ್ಪ ಜಾಸ್ತಿ ಚಲೋ ಆಗ್ಯದ. ಒಂದೆರಡು ಜಾಸ್ತಿ ಮೆಣಸು ಹಾಕ್ಬಿಟ್ಟೆ. ಸೊ ಅದಕ್ಕೆ ಬಾಯೆಲ್ಲ ಉರಿಗ್ಲಕ್ಕೆ ಸ್ಟಾರ್ಟ್ ಮಾಡಕ್ ಕುಂತಿದ್ದು. ಯಪ್ಪ 4 ಮೆಣಸಿಕಾಯಿ ಹಾಕ್ಬೇಕು. ಅವಸರ ಆಗ್ಬಾರ್ದು. ಬಾಯೆಲ್ಲ ಪೂರ್ತಿ ಉಣ್ಣಾಗ್ಬಿಟ್ಟದ. ಇಲ್ಲೆಲ್ಲ ಬಾಯಿ ಬಸ್ಸಿಲ್ಲ ಅಂತಾರಲ್ಲ ನಮ್ ನೋಡಮ್ ನ್ಯಾಲಿ ಚಂಗದ, ಇಲ್ಲೆಲ್ಲ ಫುಲ್ ಆಗ್ಬಿಟ್ಟದ. ಆಗ್ಲೇ ತೋರಿಸಿ ನಮ್ಮ ಅತ್ತಿಗೆ ಒಂದ್ಸಾರಿ. ಅಲ್ಲಿ ಯಾರನ್ನಾರು ಹೋಗಿ ಆಸ್ಕೊಂಡ್ ಬರ್ಬೇಕು. ಇಲ್ಲಿ ಯಾರು ಇಲ್ಲಲ್ಲ, ಸೊ ಅದಕ್ಕೆ ಮಾತಾಡೋಕೆ ಜಾಸ್ತಿ ಮಾತಾಡೋಕೆ ಆಗಲಾಗ್ಯದ. ಸೊ ಇವಾಗ ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಮಾಡಕೊಂತೀವಿ. ಕಂಪ್ಲೀಟ್ ಮಾಡೋ ಮಾತಿ ಕಂಪ್ಲೀಟ್ ಮಾಡವ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀರಿ. ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಧನ್ಯವಾದಗಳು.